ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನನ್ನ ಮಗಳ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್. ಅದನ್ನು ಬಂದು ನಾವು ಮನೇಲೇ ಮಾಡ್ಕೊಂಡಿದ್ವಿ, ತುಂಬ ಸಿಂಪಲ್ಲಾಗಿ. ಮತ್ತು ಕೆಲವು ಜನಕ್ಕೆ ಮಾತ್ರ ಹೇಳ್ಕೊಂಡಿದ್ವಿ, ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ನಾವು ಬೆಳಗ್ಗೆ ಎಲ್ಲ ಅಡುಗೆಗೋಸ್ಕರ ರೆಡಿ ಮಾಡ್ಕೊತಾ ಇದ್ವಿ. ನಾಷ್ಟ ಎಲ್ಲ ಆದಮೇಲೆ ಅಡುಗೆಗಳು ಮಾಡ್ಕೊತಾ ಇದ್ವಿ. ಎಲ್ಲರೂ ಒಬ್ರೊಬ್ರು ಒಂದೊಂದು ತರಕಾರಿ, ಒಂದು ಈರುಳ್ಳಿ ಎಲ್ಲ ಹೆಚ್ಕೊತ ಎಲ್ಲರೂ ಕೈ ಸೇರಿಸ್ಕೊಂಡು ಮಾಡ್ಕೊತಾ ಇದ್ವಿ. ನಾವು ಯಾವುದೇ ರೀತಿ ಭಟ್ರಿಗೆ ಏನು ಹೇಳಿರಲಿಲ್ಲ. ಇನ್ನೇನು ಅಡುಗೆ ಮುಗಿತಾ ಇದೆ ಅನ್ನೋ ಅಷ್ಟರಲ್ಲಿ ಡೆಕೋರೇಷನ್ ಕೂಡ ಅವರು ಬಂದರು. ಅದಾದಮೇಲೆ ಅವರು ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಈ ಮಕ್ಕಳಂತೂ ಬಲೂನ್ ಉತ್ತಾ ಇದ್ರೆ ಎಲ್ಲ ಓಡಾಡಿಕೊಂಡು ಆಟ ಆಡಿಕೊಂಡು ಬಲೂನ್ಗೋಸ್ಕರ ಇದು ಮಾಡ್ಕೊಂಡಿದ್ರು. ಬಲೂನ್ ಫುಲ್ ಇದಾಗಿ ಮಾಡ್ಕೊಂಡ್ವಿ. ನಾವು ಬಂದು ಸಿಂಪಲಾಗಿ ಬಲೂನ್ ಡೆಕೋರೇಷನ್ನೇ ಮಾಡ್ಕೊಂಡಿದ್ದು. ಅದಾದಮೇಲೆ ಎಲ್ಲ ಟೆರೆಸ್ ಮೇಲೆ ಮಾಡ್ಕೊಂಡಿದ್ವಿ, ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಆಂಟಿಯವರೆಲ್ಲನೂ ಬಂದಿದ್ದರು. ಇವರು ಬಂದು ಡ್ರೀಮ್ ಈವೆಂಟ್ಸ್ ಅಂತ ನಾನು ಡೆಕೋರೇಷನ್ ಅವ್ರಿಗೆ ಹೇಳಿದ್ದು. ನಮ್ಮ ಮನೆ ಹತ್ರನೇ ಒಂದು ಸ್ವಲ್ಪ ದೂರದಲ್ಲಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇವನು ಬಂದು ನನ್ನ ತಮ್ಮ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಡೆಕೋರೇಷನ್ ಫೈನಲ್ ಆಗಿ ಯಾವ ರೀತಿಯಾಗಿ ಲುಕ್ ಕಾಣ್ತಾ ಇದೆ ಅಂತ. ನಾವು ಈವ್ನಿಂಗ್ ಮಾಡಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಇದೆ, ಚೆನ್ನಾಗಿ ಕಾಣುತ್ತೆ ಅಲ್ವಾ. ನಾವು ಮಾಡ್ಕೊಂಡಿದ್ವಿ ಈ ಥರ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಡೆಕೋರೇಷನು. ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ನನ್ನ ಮಗಂದು ಕೂಡ ನಾವು ಮನೇಲೇ ಮಾಡ್ಕೊಂಡಿದ್ವಿ. ಇವಳದು ಕೂಡ ಮನೇಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಫಸ್ಟ್ ಇಯರ್ ನನ್ನ ಮಗನ ಟೈಮಲ್ಲಿ ಕೊರೋನಾ ಇತ್ತು. ಅದಕ್ಕಾಗಿ ನಾವು ಯಾವುದೇ ರೀತಿಯಾಗಿ ಪಾರ್ಟಿ ಹಾಲಲ್ಲಿ ಯಾವ ರೀತಿಯಾಗಿ ಮಾಡಿಲ್ಲ. ಇವಳದು ಕೂಡ ನಾವು ಮನೇಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಇಯರ್ ಬರ್ಡೇನ ಮನೇಲೇ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ. ಲೈಟೆಲ್ಲ ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತಲ್ವ. ನೋಡಿ ಗರ್ಲ್ ಆಗಿರೋದ್ರಿಂದ ನಾವು ಈ ರೀತಿಯಾಗಿ ಇದು ಮಾಡ್ಕೊಂಡ್ವಿ ಗೊಂಬೆಗಳನ್ನೆಲ್ಲನೂ. ಎಲ್ಲರೂ ನೆಂಟರು ಎಲ್ಲ ಬಂದಿದ್ರಲ್ವ, ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೆ, ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಕೆಲವು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರು, ಫುಲ್ ಬ್ಯುಸಿಯಾಗಿ ಅವರೆಲ್ಲ ಅವ್ರ ಲೋಕದಲ್ಲಿದ್ದರು. ಸರಿನಪ್ಪ, ಇನ್ನೇನು ಸಾಯಂಕಾಲ ಆಗ್ತಾ ಬಂತು. ಪಾಪುನ ರೆಡಿ ಮಾಡಿದೆ. ಅವಳು ರೆಡಿ ಮಾಡಾದ್ಮೇಲೆ ಅವ್ಳು ಫೋಟೋಸ್ ತೆಗ್ಸೋನಂದರೆ ದೊಡ್ಡ ಸಾಹಸ ಆಗಿತ್ತು ನಮಗೆ. ಆವತ್ತಿನ ದಿವಸ ಅವಳು ಯಾರ ಹತ್ರಕ್ಕೂ ಹೋಗ್ತಾ ಇರಲಿಲ್ಲ. ಆ ಫೋಟೋ ಇಡ್ಸೋದೇ ತುಂಬ ಕಷ್ಟ ಆಗೋಗಿತ್ತು. ನೋಡ್ಬೋದು ಯಾವ ರೀತಿಯಾಗಿ ನಮ್ಮ ಆಂಟಿ ಅವಳನ್ನ ಫುಲ್ ಸರ್ಕಸ್ ಮಾಡ್ತಾಯಿದ್ದಾರೆ ಫೋಟೋ ಇಡ್ಸೋದಕ್ಕೆ. ಕುತ್ಕೊಳೋದೇ ಇಲ್ಲ ಅಂತಾಳೆ ಅವಳಂತೂ. ಫೋಟೋ ಇಡ್ಸೋದಕ್ಕೆ ಫುಲ್ಲು ಆಡಬೇಕು. ಅವಳಿಗೆ ಆ ಬಲೂನ್ ಬೇರೆ ನೋಡಿದ್ಲಲ್ಲ, ಆ ಬಲೂನ್ನ ಹೊಡೆದಾಕಬೇಕು, ಅದನ್ನು ಕಿತ್ಕೋಬೇಕು ಅಂತ ತುಂಬ ಇದು ಮಾಡ್ತಿದ್ಲು. ಮಕ್ಕಳೆಲ್ಲ ಇದ್ರೆಲ್ಲ ಅವರೆಲ್ಲ ಒಂದು ಸರ್ಕಸ್ ಮಾಡಿಕೊಂಡು ಫೋಟೋಗಳನ್ನ ಇಡ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ರು. ನನ್ನ ಮಗ ನೋಡಿ ಅವನಂತೂ ಕೈಗೆ ಸಿಕ್ಕಲಿಲ್ಲ, ಫೋಟೋಗಂತೂ ಸಿಗ್ತಾನೆ ಇರಲಿಲ್ಲ. ಎಲ್ಲ ಕಡೆ ಓಡಾಡ್ಕೊಂಡಿದ್ದಾನೆ ಅವನಂತೂ ಫುಲ್ ಬ್ಯುಸಿಯಾಗಿ. ನೋಡಿ ಯಾವ ರೀತಿಯಾಗಿದೆ ಇದು. ಕ್ಯಾಮ್ರಾಮನ್ ಹಿಡಿತಾ ಇದ್ರು, ನನ್ನ ಫೋಟೋಸ್ನ ತೊಗೊತಾ ಇದ್ರು. ಬಟ್ ಅದ ನನಗೆ ಅವಳಿಗೆ ಯಾವುದೇ ರೀತಿಯಾಗಿ ಫುಲ್ ಚೇಂಜ್ ಮಾಡಿ ಫೋಟೋ ಇಡ್ಸೋಕ್ಕೂ ಕೂಡ ಅವತ್ತು ಆಗಲಿಲ್ಲ. ಯಾಕಂದರೆ ಅವಳು ತುಂಬ ಇದಾಗಿದ್ಲು. ಮತ್ತು ಕೆಲವರು ಬಂದು ಹೋಗೋರೆಲ್ಲ ಜಾಸ್ತಿ ಜನ ಆಗೋದ್ರಲ್ಲ, ಸ್ವಲ್ಪ ನಮ್ಗೆ ಅದಕ್ಕೋಸ್ಕರ ಫೋಟೋ ಇಡ್ಸೋಕ್ಕಾಗಲಿಲ್ಲ. ಅಷ್ಟಾಗಿ ಪಾಪುದು ಒಂದೇ ಡ್ರೆಸ್ಸಲ್ಲಿ ಒಂದು 2 ಡ್ರೆಸ್ ಅಷ್ಟೇ ಚೇಂಜ್ ಮಾಡೋಕ್ಕಾಗಿದ್ದು. ಅದೆಲ್ಲೇ ಡಿಫ್ರೆಂಟಾಗಿ ಫೋಟೋ ಇಡ್ಸ್ಕೊಂಡ್ವಿ. ಸರಿ, ಇನ್ನು ಸಾಯಂಕಾಲ ಆದಂಗೆ ಎಲ್ಲ ಜನಗಳೆಲ್ಲನೂ ಬರೋಕ್ಕೆ ಸ್ಟಾರ್ಟ್ ಆದರು. ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗೋರೆಲ್ಲ ತುಂಬ ಜನ ಆದರು. ಎಲ್ಲರೂ ಬರೋದಕ್ಕೆ ಒಬ್ಬೊಬ್ಬರ ಸ್ಟಾರ್ಟ್ ಆಯಿತು. ಆಮೇಲೆ ಕೇಕ್ ಕಟ್ಟಿಂಗ್ ಕೂಡ ನಾವು ಮಾಡ್ಕೊಂಡ್ವಿ. ಕೇಕು ನೀವು ಆಲ್ರೆಡಿ ನೋಡ್ದಂಗೆ ಡಿಸೈನ್ ನೋಡಿರ್ತೀರ, ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ವಿ ಅಂತ. ಬಟ್ ನಮಗೆ ಬೇರೆ ಥರ ಡಿಸೈನ್ ಬೇಕಿದ್ದು ಸಿಗಲಿಲ್ಲ. ಸೊ ಅರ್ಜೆಂಟಾಗಿ ಇದೇ ಥರನೇ ಮಾಡಿಸ್ಕೊಂಡ್ವಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಕೇಕ್ನ ಕಟ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿತಾ ಇದ್ದಂಗೆ ಊಟಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ಮಳೆಗಿಲೆ ಬಂದುಬಿಡುತ್ತೇನೋ ಭಯಕ್ಕೋಸ್ಕರ, ಮಳೆ ಬೇರೆ ಬರುತ್ತೇನೋ ಈಗಿತ್ತಲ್ವ, ಅದಕ್ಕೋಸ್ಕರ ಊಟನೂ ಇದು ಮಾಡ್ಕೊಂಡ್ವಿ. ನಾವು ಊಟನೂ ಕೂಡ ಟೆರೆಸ್ ಮೇಲೆ ಹಾಕ್ಕೊಂಡ್ವಿ. ಕೆಳಗಡೆ ಎಲ್ಲ ಏನು ಬೇಡ, ಅಲ್ಲೇ ಚೆನ್ನಾಗಿರುತ್ತೆ ಗಾಳಿ ಎಲ್ಲ ಅಂತ ಊಟನೂ ಕೂಡ ಅಲ್ಲೇ ಹಾಕ್ಕೊಂಡ್ವಿ. ನಾವು ಊಟಕ್ಕೆ ಕೂಡ ನೀವು ನೋಡ್ಬೋದು ನಮ್ಮ ಮಾವ, ನಮ್ಮ ಅತ್ತೆ, ಅವ್ರ ಮಗ ಅಂತ ಫೋನಲ್ಲಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾನೆ. ಇವ್ರು ಬಂದು ನನ್ನ ತಮ್ಮಂದಿರು. ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ತುಂಬ ಚೆನ್ನಾಗಿತ್ತು. ಮತ್ತು ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲನೂ ತಮಾಷೆ ಮಾಡಿಕೊಂಡು ಅವರು ಕೂಡ ಅವ್ರನ್ನ ಬಡಿಸ್ಕೊಂಡು ಊಟ ಎಲ್ಲ ಬಡಿಸ್ತಾಯಿದ್ರು.
ಅವರು ತುಂಬ ಬಂದಿತ್ತು ಕೂಡ ತುಂಬ ಖುಷಿ ಆಯಿತು. ಅಲ್ಲಿಂದ ಎಷ್ಟು ದೂರ ಬಂದಿದ್ರಲ್ಲ ತುಂಬ ಖುಷಿನೇ ಆಯಿತು. ಅವರು ನೋಡ್ಬೋದು, ಇದೆಲ್ಲ ನನ್ನ ತಮ್ಮನ ಫ್ರೆಂಡ್ಸು, ಎಲ್ಲ ನಮ್ಮ ಮನೆ ಹತ್ರ ಅಲ್ಲಿರೋರು, ಅಮ್ಮ ಮನೆ ಹತ್ರ ಇರೋರು, ಇವರೆಲ್ಲ ಬಂದಿದ್ದು ತುಂಬಾ ಖುಷಿ ಆಯಿತು. ನಾನು ನಿಜವಲ್ಲ ಹಂಗೆ, ಇವರೆಲ್ಲ ನನ್ನ ಮಗನ ತುಂಬ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅಲ್ಲಿಂದ ಕರೆದಿದ ತಕ್ಷಣ ಬಂದಿದ್ರು. ನೋಡ್ಬೋದು ಅಡುಗೆಗಳು ಯಾವ್ಯಾವ ರೀತಿಯಾಗಿ ವೆರೈಟಿ ಮಾಡಿದ್ವಿ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಫೋಟೋಸ್ಗಳು ತೊಗೊಂಡಿದ್ಮೇಲೆ ಅದು ಕೂಡ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.